ನಮ್ಮ ಹುಟ್ಟು KC ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1:30. ಮಲ್ಲೇಶ್ವರಂ ಅಂದರೆ ಎಲ್ರಿಗೂ ಗೊತ್ತಲ್ವ. ಮಲ್ಲೇಶ್ವರಂ ಅಥವಾ ಮಲ್ಲೇಶ್ವರ. ಮಲ್ಲೇಶ್ವರಂ ಅಂತ ಯಾರೂ ಕರಿಬಾರ್ದು. ಇನ್ನು ಮುಂದೆ ಮಲ್ಲೇಶ್ವರಂ ಅಂತ ಯಾರೂ ಕರೆಯೋ ಅವಶ್ಯಕತೆ ಇಲ್ಲ. ಈ ಏರಿಯಾದ ಹೆಸರು ಮಲ್ಲೇಶ್ವರ ಅಂತ. ಮಲ್ಲೇಶ್ವರ ಅನ್ನೋ ಹೆಸರು ಮಲ್ಲೇಶ್ವರಗೆ ಹೇಗೆ ಬಂತು ಅಂತ ಅಂದರೆ, ಈ ಮಲ್ಲೇಶ್ವರ ಅನ್ನೋ ಹೆಸರು ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಆ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಬಂದಿದ್ದು. ಇದಕ್ಕೆ ಮೊದಲು ಮಲ್ಲೇಶ್ವರ ಅಂತ ಹೆಸರಿರಲಿಲ್ಲ, ಮಲ್ಲಾಪುರ ಅಂತ ಇತ್ತು. ಇದು ಒಂದು ಹಳ್ಳಿ. ಇದು ಎಷ್ಟು ದಟ್ಟವಾದ ಕಾಡಿರೋ ಹಳ್ಳಿ ಅಂದರೆ, ಇಲ್ಲಿಗೆ ಯಾವುದೇ ರಾಜರಾಗಲಿ, ಯಾವುದೇ ರಾಜ ಮನೆತನದವರಾಗಲಿ ಈ ಜಾಗಕ್ಕೆ ಅಂದರೆ ಈ ಮಲ್ಲೇಶ್ವರ ಅನ್ನೋ ಏರಿಯಾ ಏನಿದೆ ಇಲ್ಲಿಗೆ ಬರೋದಕ್ಕೆ ಹೆದರ್ಕೊಳ್ತಿದ್ರಂತೆ. ಈ ಮಲ್ಲೇಶ್ವರ ಏರಿಯಾದಲ್ಲಿ ಕಾಡು ಮಲ್ಲೇಶ್ವರ ಅನ್ನೋಂತಹ ಒಂದು ದೇವಸ್ಥಾನ ಇದೆ, ಎಲ್ರಿಗೂ ಗೊತ್ತಿದೆ. ಅದು ಸಖತ್ತು ಪವರ್ಫುಲ್ ದೇವರು ಹಾಗೂ ತುಂಬ ಫೇಮಸ್ ಟೆಂಪಲ್ ಅಂತ ಎಲ್ರಿಗೂ ಗೊತ್ತಿರೋದೆ. ಈ ಕಾಡು ಮಲ್ಲೇಶ್ವರ ಇದೆಯಲ್ಲ, ಈ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಈ ಏರಿಯಾಗೆ ಮಲ್ಲಾಪುರದಿಂದ ಮಲ್ಲೇಶ್ವರ ಅಂತ ಈ ಹೆಸರನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಈ ಹೆಸರನ್ನ ಚೇಂಜ್ ಮಾಡಿದ್ದು ಯಾರು, ಯಾವಾಗ ಚೇಂಜ್ ಮಾಡಿದ್ದು ಅಂತ ಅಂದರೆ, ನಿಮಗೆ ಶಿವಾಜಿಯ ಮರಾಠರು ಗೊತ್ತಲ್ವಾ. ಈ ಶಿವಾಜಿಯ ಮರಾಠರು ಈ ಜಾಗದಲ್ಲಿ ಬಂದು ದೇವಸ್ಥಾನನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಈ ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಇರ್ತಾರಲ್ಲ, ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಅವರು ಈ ಜಾಗದಲ್ಲಿ ಈ ಕಾಡು ಇದೆಯಲ್ಲ, ಈ ಕಾಡು ಮಲ್ಲೇಶ್ವರ ಅನ್ನೋವಂತಹ ಒಂದು ದಟ್ಟಾರಣ್ಯದಲ್ಲಿ ಒಂದು ಶಿವನ ದೇವಾಲಯನ ಮಾಡೋಣ, ಮುಂದೆ ಈ ಜಾಗ ಏನಾದರೂ ಬೆಳೆದು ಇಲ್ಲಿ ಹಳ್ಳಿ ಏನಾದರೂ ತುಂಬ ಚೆನ್ನಾಗಿ ಡೆವಲಪ್ ಆಗಿ ಈ ಹಳ್ಳಿಲಿರುವಂತಹ ಜನಗಳಿಗೆ ಮುಂದೆ ಉಪಯೋಗ ಆಗಲಿ ಅಂತ ಒಂದು ಶಿವನ ಮೂರ್ತಿಯನ್ನು ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಈ ಶಿವಾಜಿ ಮರಾಠರು ಇರ್ತಾರಲ್ಲ, ಇವರು ಇಲ್ಲಿರುವಂತಹ ಜನಗಳ ಜೊತೆ ಮಾತಾಡಿ ಅಲ್ಲಿ ಒಂದು ದೇಗುಲ ಅಂದರೆ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. ಅದಾದಮೇಲೆ ಇಲ್ಲಿರುವಂತಹ ಈ ಮಲ್ಲಾಪುರ ಅನ್ನೋ ಹಳ್ಳಿಲಿರುವಂತಹ ಜನಗಳು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿರ್ತಾರೆ. ಅದಾದಮೇಲೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಈ ಬೆಂಗಳೂರು ಅನ್ನುವಂತಹ ಒಂದು ಜಾಗ ಒಂದೊಂದಾಗಿ ಬೆಳೀತಾ ಹೋದಂತೆ ಈಗ ಈ ಮಲ್ಲೇಶ್ವರ ಅನ್ನೋ ಏರಿಯಾ ಭಾರತದ ಬೆಂಗಳೂರಿನಲ್ಲಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವಲಯಗಳಲ್ಲಿ ಒಂದಾಗಿದೆ. ಹಾಗೂ ಈ ಉಪನಗರ ಅನ್ನುವಂತಹ ಮಲ್ಲೇಶ್ವರವನ್ನು ಅಭಿವೃದ್ಧಿಪಡಿಸಿ ಬೆಂಗಳೂರಿನ ಪುರಸಭೆಗೆ ಸೇರಿಸಲಾಯಿತು. ಈ ಮೈಸೂರು ವಿಶ್ವವಿದ್ಯಾನಿಲಯ ಇದೆಯಲ್ಲ, ಅವರು ಹೇಳೋದೇನು ಅಂದರೆ, ಮಲ್ಲೇಶ್ವರನ ಹಿಂದಿನ ಹೆಸರು ಮಲ್ಲಾಪುರ. ಇದು ಕಾಡು ಮಲ್ಲೇಶ್ವರ ದೇವಸ್ಥಾನ ಇರೋದರಿಂದ ಇದಕ್ಕೆ ಮಲ್ಲೇಶ್ವರ ಅಂತ ಹೆಸರು ಬಂದಿದೆ. ಹಾಗೂ ಮಲ್ಲೇಶ್ವರ ಅನ್ನುವಂತಹ ಏಕೋಜಿ ಶಾಸನದಲ್ಲಿ ದಾಖಲಾಗಿದೆ. ಏಕೋಜಿ ಶಾಸನ ಅಂತ ಇತ್ತಂತೆ, ಅದರಲ್ಲಿ ದಾಖಲಾಗಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಾಲನೆಗಾಗಿ ಮೇದರನಿಂಗನಹಳ್ಳಿ ಗ್ರಾಮವನ್ನು ದಾನ ಮಾಡಿದ ಶಿವಾಜಿಯ ಮಲ ಸಹೋದರ ಮರಾಠ ಮುಖ್ಯಸ್ಥ ಏಕೋಜಿಯ ದೇಣಿಗೆಯನ್ನು ಇದು ದಾಖಲಿಸುತ್ತದೆಯಂತೆ. ಮೇದರನಿಂಗನಹಳ್ಳಿಯ IISc ಕ್ಯಾಂಪಸ್ನತ್ತ ಸುತ್ತ ಇದ್ದ ಗ್ರಾಮ. ಸಂಪಿಗೆ ರಸ್ತೆಯಲ್ಲಿರುವ ಮತ್ತೊಂದು ದಿನಾಂಕವಿಲ್ಲದ ಕನ್ನಡ ಶಾಸನವನ್ನು ಎಪಿಗ್ರಾಫಿಯಾ ಕರ್ನಾಟಿಕಾದ ಪೂರಕ ಇದನ್ನು ದಾಖಲಿಸಲಾಗಿದ್ದು, ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರುವ ಕೃಷ್ಣ ಫ್ಲೋರ್ ಮಿಲ್ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅನುಗುಣವಾಗಿ ಜಕ್ಕರಾಯನ ಕೆರೆ ಬಳಿ ಶಾಸನ ಕಂಡುಬಂದಿದೆ.
ಎಂದು ಉಲ್ಲೇಖಿಸಲಾಗಿದೆ ಅಂತೆ.